ರೀ ನಾ ನನ್ನ ತವ್ರ ಮನೆಗೆ ಹೋಗ್ತೇನೆ. ನಾ ಗುಡಿಗೆ ಹೋಗ್ತೇನೆ. ನೀವೇನ ಹರಕಿ ಕಟ್ಕೊಂಡ್ರು ನಾ ಏನು ವಾಪಸ್ ಬರಂಗಿಲ್ಲ. ಹರಕಿ ತೀರ್ಸಾಕ ಗುಡಿಗೆ ಹೊಂಟೆ ನಾನು. ಜೈ ಬಜರಂಗ ಬಲಿ. ನಿಮಗೆ ಗೊತ್ತಾ, ನಮ್ಮ ರಿಲೇಷನ್ ಯಾರು ನನ್ಗೆ ಲೈಕ್ ಮಾಡ್ತಾ ಇಲ್ಲ. ಅವ್ರಿಗೆ ಭಯ, ನಾವು ಕೊಡೋ ಒಂದ್ ಲೈಕ್ ಇಂದ ಇವಳು ಎಲ್ಲಿ ಸ್ಟಾರ್ ಆಗ್ಬಿಡ್ತಾಳೋ ಅಂತ. ಬೆಳಗ್ಗೆ ಎಂತ ಕೆಲಸ ಮಾಡೋರು ನೋಡು ಜನ. ಯಾರದು ನಮ್ಮ ಗಿಡದಲ್ಲೆಲ್ಲ ಹೂವು ಕಿತ್ಕೊಂಡು ಹೋಗಿದ್ದು? ಏನ್ ಅನ್ಸಲ್ವಾ? ನಿಮ್ ಗಿಡದಲ್ಲಿ ಹಂಗೆ ಬಂದು ಹೂವು ಕಿತ್ಕೊಂಡು ಹೋಗ್ತೀನಿ ನಾನು. ನೋಡ್ ಬರ್ರಿ ಅಲ್ಲಿ ಎಂತ ಎಲ್ಲ ನೋಡು, ಗಿಡ ಗಿಡ ಖಾಲಿಯಾಗಿ ಬಿದ್ದೈತೆ. ಯಾರು ಕಿತ್ಕೊಂಡು ಹೋಗಿದ್ದು ಹೂವನ? ನನ್ಗೆ ಅವೆಲ್ಲ ಅಕ್ಕಿ ಹೇಳಿದ್ಲು ನಮ್ಮ ಹುಡುಗ ಇಂಜಿನಿಯರ್ ಇದಾನೋ ಅಂತ, ಈಕಿನೂ ಹೇಳಿದ್ಲು ನಮ್ಮ ಹುಡುಗ ಡಾಕ್ಟರ್ ಇದಾನೋ ಅಂತ. ಆದ್ರ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ಹುಡುಗ ಇವ್ರಿಷ್ಟಿಗೂ ಅನ್ನ ಹಾಕೋ ರೈತ ಇದಾನೋ ಅಂತ. ಓವರ್ ಥಿಂಕಿಂಗ್ ಅಲ್ಲಿ ಒಂದೊಂದ್ಸತಿ ನೆಗೆಟಿವ್ ಥಾಟ್ಸ್ ಬರೋದೇ ಜಾಸ್ತಿ. ನಾನು ಏನಾದ್ರು ದಿಢೀರ್ ಅಂತ ಸತ್ತೋಗ್ಬಿಟ್ರೆ, ನಮ್ಮನೆಯವ್ರು ಬೇರೆ ಮದುವೆ ಮಾಡ್ಕೊಂಬಿಟ್ರೆ, ಅಳ್ಳನ್ ಮಗ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಆದ್ರೂ ಚಾನ್ಸೇ ಇಲ್ಲ. ಪಾಪ ಬ್ಯಾಚುಲರ್ಸ್ಗೆ ಹುಡುಗಿರ್ ಸಿಕ್ಕಿದ್ರೆ ಮನೆ ಅಲಿತಿದಾವೆ. ಇನ್ನು ಈ ಸೆಕೆಂಡ್ ಹ್ಯಾಂಡ್ ಅಂಕಲ್ಗಳಿಗೆ ಯಾರು ಕೊಟ್ಟಾರ ಹೆಣ್ಣ? ನನ್ನ ಗಂಡನ ಜೋಡಿ ಜಗಳ ಆದಾಗ ಹೆಂಗ್ ಅನಿಸ್ತೈತೆ ಅಂತಂದ್ರೆ, ಇನ್ ಮುಂದೆ ಎಂದೂ ಅವ್ರ ಜೋಡಿ ಮಾತಾಡಬಾರ್ದಂತ ಅನ್ಸ್ಬಿಡ್ತೈತಿ. ಆಮೇಲೆ ವಿಚಾರ ಬರ್ತೈತಿ, ಅವ್ರ ಜೋಡಿ ಮಾತಾಡ್ಲಿಲ್ಲ ಅಂದ್ರೆ ನಾ ಜಗಳ ಯಾರ ಜೋಡಿ ಮಾಡೋದು? ಡಾಕ್ಟರ್ ಕಡೆ ಹೋಗಿದ್ದಲ್ಲ, ಏನಂದ್ರ? ಏನಿಲ್ಲ, ಮನ್ಯಾಗ ಜಂಜಟ್ ಭಾಳ ಆಗೈತಿ, ರೆಸ್ಟ್ ಮಾಡ್ರಿ 1 ತಿಂಗಳು ಅಂತ ಹೇಳಾರ. ಅದಕ್ಕೆ ಸಿಂಗಾಪುರ್ ಮಲೇಷಿಯಾ ಹೋಗ್ಬಾ ಅಂತ ಹೇಳಾರ. ಎಲ್ಲಿ ಹೋಗುನು? ಬ್ಯಾರೆ ಡಾಕ್ಟರ್ ಕಡೆ.